ನಮಸ್ಕಾರ. ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ, ಸಾರ್ವಜನಿಕರ ದುಡ್ಡನ್ನ ಕೆಲವು ಭ್ರಷ್ಟ ರಾಜಕಾರಣಿಗಳು, ಅಧಿಕಾರಿಗಳು ನುಂಗಿ ನೀರು ಕುಡಿಯೋದು ಹೊಸತೇನಲ್ಲ ಬಿಡಿ. ಆದ್ರೆ ಈಗ ಇಂತಹ ಮನಸ್ಥಿತಿಯ ಜನರು ಅಯೋಧ್ಯೆಯ ರಾಮನನ್ನೂ ಕೂಡ ಬಿಡ್ಲಿಲ್ಲ ನೋಡಿ. ಭಾರತದ ಅಸ್ಮಿತೆಯ ಅಯೋಧ್ಯೆಯ ರಾಮನ ಮಂದಿರವನ್ನ ಸುಮಾರು 500 ವರ್ಷಗಳ ನಿರಂತರ ಹೋರಾಟದ ನಂತರ ಮರು ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡಿದ್ದು ನಮಗೆಲ್ಲ ಗೊತ್ತೇ ಇದೆ. ಅಲ್ಲಿಯವರೆಗೆ ಒಂದು ಗುಡಿಸಲಿನಲ್ಲಿ ಪೂಜಿಸಲ್ಪಡುತ್ತಿದ್ದ ಬಾಲರಾಮನನ್ನ ಭಕ್ತರ ದೇಣಿಗೆಯ ಮೂಲಕ ಬಂದ ಕೋಟಿ ಕೋಟಿ ಹಣದಲ್ಲಿ ಭವ್ಯ ರಾಮ ಮಂದಿರ ನಿರ್ಮಿಸಿ ಪೂಜಿಸಲಾಗ್ತಾ ಇದೆ. ಅಯೋಧ್ಯೆಯಲ್ಲಿ ವಿರಾಜಮಾನನಾದ ಪ್ರಭು ಶ್ರೀರಾಮನ ಈ ಬಾಲರೂಪವನ್ನ ನೋಡಿ ಕಣ್ತುಂಬಿಕೊಳ್ಳುವುದಕ್ಕಾಗಿ ದಿನಂಪ್ರತಿ ಸರಿಸುಮಾರು 50ರಿಂದ 60 ಸಾವಿರ ಜನ ಭಕ್ತರು ಬರ್ತಾರೆ. ಅದರಲ್ಲೂ ಕುಂಭಮೇಳದ ಸಮಯದಲ್ಲಿ ಆನ್ ಆನ್ ಎವರೇಜ್ ದಿನಕ್ಕೆ ಸುಮಾರು 10 ಲಕ್ಷ ಜನ ಭೇಟಿ ನೀಡಿದ್ದರಂತೆ. ಈ ಸಂದರ್ಭದಲ್ಲಿ ಬಂದ ಭಕ್ತರು ತಾವು ದುಡಿದ ಹಣದಲ್ಲಿ ಒಂದಿಷ್ಟು ಪಾಲನ್ನ ರಾಮನ ಸೇವೆಗಾಗಿ ಹುಂಡಿಗೆ ಹಾಕ್ತಾರೆ. ಹೀಗೆ ಹುಂಡಿಯಲ್ಲಿ ಬಿದ್ದ ಹಣದಲ್ಲಿ ಸರಿಸುಮಾರು 200 ಕೋಟಿ ಹಣ ಈಗ ದುರುಪಯೋಗವಾಗಿದೆ ಅಥವಾ ಅಲ್ಲಿದ್ದ ಕಾರ್ಮಿಕ ರೂಪದಲ್ಲಿದ್ದ ಕಳ್ಳರು ಗುಳುಂ ಮಾಡಿದರಂತೆ. ಹಾಗಾದ್ರೆ ಏನಿದು ರಾಮನ ಹುಂಡಿಯ ಹಣದ ಗುಳುಂ ಕತೆ? ಕಾನೂನಾತ್ಮಕವಾಗಿ ರಚಿತಗೊಂಡಿರುವ ಟ್ರಸ್ಟ್ ಇರಬೇಕಾದ್ರೆ ಇಷ್ಟೆಲ್ಲ ಹಣ ಕಳ್ಳರ ಕೈಗೆ ಸೇರಿದ್ದು ಹೇಗೆ? ಒಟ್ಟಾರೆಯಾಗಿ ಈ ಪ್ರಕರಣ ಬೆಳಕಿಗೆ ಬಂದಿದ್ದು ಹೇಗೆ ಅಂತ ನೋಡೋದಾದ್ರೆ, ಅಯೋಧ್ಯ ಶ್ರೀರಾಮ ಮಂದಿರದ ಹುಂಡಿಗೆ ಬಿದ್ದ ಹಣವನ್ನು ಲೆಕ್ಕ ಮಾಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಡೆಪಾಸಿಟ್ ಮಾಡಬೇಕು ಅನ್ನೋದು ಅಲ್ಲಿ ಚಾಲ್ತಿಯಲ್ಲಿದ್ದ ನಿಯಮ. ಹುಂಡಿಯ ಹಣವನ್ನು ಲೆಕ್ಕ ಮಾಡಬೇಕಾಗಿದ್ದವರು ಕೂಡ ಬ್ಯಾಂಕ್ ಸಿಬ್ಬಂದಿಗಳೇ ಆಗ್ಬೇಕಿತ್ತು. ಇಲ್ಲಿಯವರೆಗೆ ಎಲ್ಲವೂ ಸರಿಯಿತ್ತು. ಆದರೆ ಹುಂಡಿಯ ಹಣ ಹೆಚ್ಚಾಗುತ್ತಿದ್ದಂತೆ SBIನವರು ಸಿಬ್ಬಂದಿಗಳ ಸಮಯ ಹಣ ಲೆಕ್ಕ ಮಾಡುವುದಕ್ಕೆ ವ್ಯಯ ಆಗ್ತಾ ಇದೆ ಅಂತ ಗಮನಿಸಿದ ಮೇಲಾಧಿಕಾರಿಗಳು ಈ ಹಣವನ್ನು ಲೆಕ್ಕ ಮಾಡಿ ತಂದು ಬ್ಯಾಂಕ್ಗೆ ತಲುಪಿಸುವ ಕೆಲಸವನ್ನ ವಾರಣಾಸಿಯ ಒಂದು ಏಜೆನ್ಸಿಗೆ ಔಟ್ಸೋರ್ಸಿಂಗ್ ಹೊರಗುತ್ತಿಗೆ ಕೊಡ್ತಾರೆ. ಆ ಏಜೆನ್ಸಿಯವರು ಸಿಬ್ಬಂದಿಗಳನ್ನ ನೇಮಕ ಮಾಡುವ ಸಂದರ್ಭದಲ್ಲಿ ರಾಮ ಮಂದಿರದ ಟ್ರಸ್ಟ್ನವರು ಕೆಲವರನ್ನ ತಮ್ಮ ಇನ್ಫ್ಲೂಯೆನ್ಸ್ ಮೂಲಕ ಆ ಏಜೆನ್ಸಿಗೆ ಸೇರಿಸಿದ್ದಾರೆ. ಅದರಲ್ಲಿ ಕೆಲವರು ಆಲ್ರೆಡಿ ರಾಮ ಮಂದಿರದಲ್ಲಿ ಬೇರೆ ಬೇರೆ ಕೆಲಸದಲ್ಲಿ ತೊಡಗಿದ್ದವರೇ ಆಗಿದ್ರು. ಹೀಗೆ ಸೇರಿಕೊಂಡ ಯುವಕರಲ್ಲಿ ಕೆಲವರು ಕಂತೆ ಕಂತೆ ದುಡ್ಡು ಎಣಿಸುವ ಸಂದರ್ಭದಲ್ಲಿ ಎಗರಿಸಿ ಸಾಗ ಹಾಕಿದ ದುಡ್ಡೇ ಸರಿಸುಮಾರು 200 ಕೋಟಿ. ಆರಂಭದಲ್ಲಿ ಈ ವಿಷಯ ಯಾರಿಗೂ ಗೊತ್ತಾಗ್ಲಿಲ್ಲ. ಆದ್ರೆ ಯಾವಾಗ ಕೇವಲ 20ರಿಂದ 30 ಸಾವಿರ ದುಡಿಯುವ ಒಬ್ಬ ಸಿಬ್ಬಂದಿ 1.5 ಕೋಟಿಯ ಆಸ್ತಿ ಖರೀದಿ ಮಾಡ್ತಾನೋ, ಇನ್ನೊಬ್ಬ 40ರಿಂದ 50 ಲಕ್ಷದ ಜಮೀನು ಖರೀದಿ ಮಾಡ್ತಾನೋ, ಈ ಸುದ್ದಿ ಟ್ರಸ್ಟ್ನವರ ಕಿವಿಗೆ ಬಿತ್ತು. ಅನುಮಾನ ಬಂದ ಟ್ರಸ್ಟ್ ಸಿಬ್ಬಂದಿಯವರು ಹುಂಡಿಯ ಹಣ ಲೆಕ್ಕ ಮಾಡುವ 40 ಸಿಬ್ಬಂದಿಗಳನ್ನ ಕರೆದು ವಿಚಾರಣೆ ಮಾಡ್ತಾರೆ. ಕೆಲವರು ಕೂಡಲೇ ತಪ್ಪನ್ನ ಒಪ್ಪಿಕೊಳ್ತಾರೆ, ಇನ್ನು ಕೆಲವರು ನಾನಲ್ಲ ಅಂತ ಹೇಳ್ತಾರೆ. ಆಗ ಟ್ರಸ್ಟ್ನವರು ಲೋಕಲ್ ಪೊಲೀಸ್ನವರ ಸಹಾಯವನ್ನ ಕೇಳ್ತಾರೆ. ಈ ಸಂದರ್ಭದಲ್ಲಿ ಅವರು ಯಾವುದೇ ಕೇಸ್ ಮಾಡೋದಿಲ್ಲ, ಯಾಕಂತ ಹೇಳಿದ್ರೆ ಪ್ರಚಾರ ಆಗಬಾರ್ದು ಅಂತೇಳಿ. ಪೊಲೀಸ್ ವಿಚಾರಣೆಯ ಸಂದರ್ಭದಲ್ಲಿ ಇನ್ನೊಂದಷ್ಟು ಜನ ತಪ್ಪನ್ನ ಒಪ್ಪಿ ತಾವು ಎಗರಿಸಿದ ದುಡ್ಡನ್ನ ಮತ್ತೆ ಕಾಣಿಕೆ ಹುಂಡಿಗೆ ಹಾಕಿ ಕ್ಷಮೆಯನ್ನ ಕೇಳ್ತಾರೆ. ಇಲ್ಲಿಗೆ ಎಲ್ಲರೂ ಕೂಡ ಸುಮ್ಮನಾಗ್ತಾರೆ. ಹೀಗೆ ಟ್ರಸ್ಟ್ನವರು ಶ್ರೀರಾಮನ ಕೃಪೆಯಿಂದ ಎಲ್ಲವೂ ಸರಿ ಹೋಯ್ತು ಅಂದ್ಕೊಳ್ಳುವಾಗ್ಲೇ ಈ ಸ್ಟೋರಿ ಒಂದು ದೊಡ್ಡ ಟ್ವಿಸ್ಟ್ ಅನ್ನ ಪಡೆಯುತ್ತೆ. ಈ ಸುದ್ದಿ ಅಪ್ಪಿತಪ್ಪಿ ಉತ್ತರ ಪ್ರದೇಶದ ವಿರೋಧ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಅವರ ಕಿವಿಗೆ ಬೀಳುತ್ತೆ. ಅಲ್ಲಿಂದ ಅವರು ಕೂಡಲೇ ಒಂದು ಟ್ವೀಟ್ ಅನ್ನ ಮಾಡ್ತಾರೆ, ರಾಮ ಮಂದಿರದ 200 ಕೋಟಿ ಗುಳುಮಾಗಿದೆ, ತನಿಖೆ ಆಗ್ಬೇಕು ಅಂತ. ಈ ಸುದ್ದಿ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಒಳಪಡುತ್ತಿದ್ದಂತೆ ಎಚ್ಚೆತ್ತುಕೊಂಡ ಸರ್ಕಾರ ಕೂಡಲೇ ಒಂದು SIT ಅನ್ನ ರಚನೆ ಮಾಡುತ್ತೆ. ಈಗಾಗಲೇ SIT ಕಾರ್ಯಾಚರಣೆ ಭರದಿಂದ ಸಾಗಿದೆ. ಒಬ್ಬ ಸಿಬ್ಬಂದಿಯ ಮನೆಯಲ್ಲಿ 12 ಲಕ್ಷ ನಗದು ಸಿಕ್ಕಿದೆ. 1.5 ಕೋಟಿ ಆಸ್ತಿ ಖರೀದಿ ಮಾಡಿದವನ ಬಳಿ ಆಗಿರ್ಬೋದು, 40 ಲಕ್ಷದ ಜಮೀನು ಖರೀದಿ ಮಾಡಿದವನ ಬಳಿ ಹಣದ ಮೂಲಕ್ಕೆ ಯಾವುದೇ ದಾಖಲೆ ಇಲ್ಲ. 40 ಸಿಬ್ಬಂದಿಯನ್ನ ಕೂಡಲೇ ಅಮಾನತು ಮಾಡಿದ್ದಾರೆ. ಒಟ್ಟಾರೆಯಾಗಿ ಯೋಗಿ ಆದಿತ್ಯನಾಥ್ ರವರ ಸರ್ಕಾರ ಇದಕ್ಕೊಂದು ತಾರ್ಕಿಕ ಅಂತ್ಯ ಹಾಡ್ತಾರೆ ಅನ್ನೋದು ಜನರ ನಂಬಿಕೆ. ಪ್ರಭು ಶ್ರೀರಾಮನ ಭಕ್ತರು ತಾವು ದುಡಿದ ಹಣದಲ್ಲಿ ರಾಮನ ಸೇವೆಗಾಗಿ ಆತ್ಮತೃಪ್ತಿಯಿಂದ ಸಮರ್ಪಿಸಿದ ಹಣ ಅದು. ಹಾಗಾಗಿ ಇದರ ತನಿಖೆ ಇನ್ನಷ್ಟು ಕ್ಷಿಪ್ರಗತಿಯಲ್ಲಿ ನಡೆದು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅಂತ ಹೇಳ್ತಾ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.